ಮೊನ್ನೆ ತಾನೇ CWRC ನಮ್ಮ ರಾಜ್ಯದ ಅದರಲ್ಲೂ ಕಾವೇರಿ ಕೊಳ್ಳದ ಭಾಗದ ರೈತರಿಗೆ ಮರಣ ಶಾಸನವನ್ನ ಬರೆದಿದೆ. ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ನೀರು ತಮಿಳುನಾಡಿಗೆ ಬಿಡಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯ CWMA ಹೈ ವೋಲ್ಟೇಜ್ ಸಭೆ ನಡೆಯಿತು ಅಂಡ್ ಈ ಒಂದು ಸಭೆ ಅಂತಿಮವಾಗಿದೆ. CWRC ಆದೇಶವನ್ನ ಪ್ರಶ್ನಿಸಿ CWMAಗೆ ಮೇಲ್ಮನವಿಯನ್ನ ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡಿತು. ದೆಹಲಿಯ ಬಿಕಾಜಿ ಕಾಮಾ ಪ್ಲೇಸ್ನಲ್ಲಿರುವಂತಹ MTNL ಬಿಲ್ಡಿಂಗ್ನಲ್ಲಿ ಈ ಸಭೆ ನಡೆಯಿತು. 4 ರಾಜ್ಯಗಳ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಈ ರಾಜ್ಯಗಳ ಅಧಿಕಾರಿಗಳು ಭಾಗಿಯಾಗಿ ತಮ್ಮ ತಮ್ಮ ವಾದವನ್ನ 4 ರಾಜ್ಯದ ಅಧಿಕಾರಿಗಳು ಮಂಡಿಸಿದ್ದಾರೆ. ಈಗ ಈ ಸಭೆ ಅಂತ್ಯವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಯಾಕೆ ಹೈ ವೋಲ್ಟೇಜ್ ಸಭೆ ಅಂತಂದ್ರೆ ಬೇರೆ ರಾಜ್ಯಗಳಿಗೆ ಎಷ್ಟರ ಮಟ್ಟಿಗೆ ಇದು ಪರಿಣಾಮ ಬೀರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ರಾಜ್ಯದ ಹಳೆ ಮೈಸೂರು ಭಾಗದ ಕಾವೇರಿ ಕೊಳ್ಳದ ಜನರಿಗೆ ಹಾಗೂ ರೈತರಿಗೆ ಈ ಒಂದು ಸಭೆ ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ 3500 ಕ್ಯೂಸೆಕ್ಸ್ ನೀರು 15 ದಿನಗಳ ಕಾಲ ಹರಿದು ಹೋದರೆ ಸರಿಸುಮಾರು 4.5 TMC ಯಷ್ಟು ನೀರು ತಮಿಳುನಾಡಿಗೆ ಬಿಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಸರ್ಕಾರಕ್ಕೆ ಏನೋ ಒಂದು ಆದೇಶವನ್ನ ಕೊಟ್ಟಿತ್ತು CWRC. ಈ ಒಂದು ಆದೇಶ ಸರಿ ಇಲ್ಲ, ನ್ಯಾಯಯುತವಾಗಿ ವಸ್ತುಸ್ಥಿತಿಯನ್ನ ಅರ್ಥಕೊಂಡು ಈ ಒಂದು ಆದೇಶವನ್ನು ನೀವು ನೀಡಬೇಕು ಅಂತ ಹೇಳಿ ಈ ಒಂದು ಆದೇಶದ ಸಂಬಂಧ CWMAನಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಕೆ ಮಾಡಿದೆ. ಈ ಮೇಲ್ಮನವಿ ಸಲ್ಲಿಕೆ ಆಗಿದೆ. ಈ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. 4 ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಪುದುಚೇರಿ ಹಾಗೆ ಕೇರಳ ಈ 4 ರಾಜ್ಯದ ಅಧಿಕಾರಿಗಳು ಭಾಗಿಯಾಗಿ ತಮ್ಮ ತಮ್ಮ ವಾದವನ್ನು ತಮ್ಮ ರಾಜ್ಯದ ಪರವಾಗಿ ಮಂಡಿಸಿದ್ದಾರೆ. ಬಹಳ ಮುಖ್ಯವಾಗಿ ಕರ್ನಾಟಕಕ್ಕೆ ಅಂದರೆ ಕಾವೇರಿ ಕೊಳ್ಳದ ಭಾಗದ ರೈತರಿಗೆ ರಾಜ್ಯ ಸರ್ಕಾರ ಹೇಳಿದ್ದೇನು, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದೇನು, ಬೆಳೆ ಬೆಳೆಯೋಕ್ಕೆ ಹೋಗಬೇಡಿ, ನೀರು ಬಿಡೋದಕ್ಕಾಗಲ್ಲ, ನೀರೇ ಇಲ್ಲ ಅನ್ನುವಂಥ ಮಾತನ್ನು. ಈಗಿರುವಂಥ ನೀರೇನಿದೆ ಕುಡಿಯೋದಕ್ಕೂ ಕೂಡ ಇದು ಅಭಾವ ಉಂಟಾಗುತ್ತೆ ಈ ನೀರು. ಯಾಕೆಂದರೆ ಮುಂದಿನ ಬೇಸಿಗೆವರೆಗೂ ಕೂಡ ಬೆಂಗಳೂರು, ಮೈಸೂರು, ರಾಮನಗರ ಈ ಭಾಗದ ಜನರಿಗೆ ಕುಡಿಯೋ ನೀರು KRSನಿಂದಾನೇ ಬರಬೇಕು. KRSನಲ್ಲಿ ಈಗ ಸದ್ಯಕ್ಕಿರುವಂಥ ನೀರಿದೆಯಲ್ಲ, ಇವತ್ತಿನ ಒಂದು ವಾಟರ್ ಲೆವೆಲ್ ಪ್ರಕಾರ ಮಾತಾಡೋ ಹಾಗಿದ್ರೆ ಮುಂದಿನ ಬೇಸಿಗೆವರೆಗೂ ಕೂಡ ಈ ನೀರು ಸಾಕಾಗೋದಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಪ್ರಬಲವಾದಂತಹ ವಾದವನ್ನ ಇವತ್ತು CWMA ಮುಂದೆ ಮಂಡಿಸಿದೆ. I am going to brief him. He will tell you further. Sir, CWRC order changes. ಇನ್ನು ರಾಜ್ಯ ಸರ್ಕಾರದ ಪರವಾಗಿ ಈ ಸಭೆಯಲ್ಲಿ ಭಾಗಿಯಾಗಿದ್ದಂಥ ಅಧಿಕಾರಿಗಳು ಜಸ್ಟ್ ಮಾತನಾಡಿದ್ರು. ನಮ್ಮ ವಾದ ಏನಿದೆ ಅದನ್ನು ನಾವು ಮಂಡಿಸಿದ್ದೇವೆ, ಸಭೆಯಲ್ಲಿ ತೀರ್ಮಾನ ಆಗಿದೆ, ರಾಜ್ಯದ ಪರವಾಗಿ ಒಂದು ವಾದವನ್ನು ಮಂಡಿಸಲಾಗಿದೆ, ಪ್ರಬಲವಾದಂಥ ವಾದವನ್ನು. ಮುಂದಿನ ಮಾಹಿತಿಯನ್ನು ನಿರೀಕ್ಷಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆಗೆ ಸಂಬಂಧಪಟ್ಟಂಥ ಆದೇಶವನ್ನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀಡುತ್ತೆ. CWRCಯ ಆದೇಶ ಏನಿತ್ತು, ಮೊನ್ನೆ ತಾನೇ ಕೊಟ್ಟಂಥ ಆದೇಶ, ಅದನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಾಗಿತ್ತು CWMAನಲ್ಲಿ. ಈಗ ಆ ಸಭೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ CWMA ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ನೀರನ್ನು ಹರಿಸಿತ್ತು. ಯಾವಾಗ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಯಿತು ಆಗ ರಾಜ್ಯ ಸರ್ಕಾರ ತತ್ಕ್ಷಣಕ್ಕೆ ನೀರು ಹರಿಸೋದನ್ನು ನಿಲ್ಲಿಸಿತ್ತು. ಕರ್ನಾಟಕದ ವಾದ ಏನಾಗಿದೆ, ಏನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಇವತ್ತು ನಡೆದಾಗ ನಾವು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವಾದಗಳನ್ನು ಭಾಳ ಎಫೆಕ್ಟಿವ್ ಆಗಿ ಮಂಡನೆ ಮಾಡಿದ್ದೀವಿ. ತಮಿಳುನಾಡು ನವರು ಕೂಡ ಇದ್ದರು. ತಮಿಳುನಾಡು ಕೂಡ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಚೇರ್ಮನ್ ಮುಂದೆ ಸದಸ್ಯರುಗಳ ಮುಂದೆ ಮಂಡನೆ ಮಾಡಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಅಥಾರಿಟಿನವರು ಒಂದು ಡಿಸಿಷನನ್ನು ತೆಗೆದುಕೊಳ್ತಾರೆ.
ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ, ಡೆಲ್ಲಿನಲ್ಲಿ ಇದ್ದಾರೆ, ಅವರಿಗೆ ನಾನು ಬ್ರೀಫ್ ಮಾಡ್ತೀನಿ, ಅವರು ತಮಗೆ ಮುಂದಕ್ಕೆ ಹೇಳ್ತಾರೆ. ಆದೇಶದಲ್ಲಿ ಏನಾದರೂ ಬದಲಾವಣೆ ಇದೆಯಾ? ಹಿಂದಿನ ಶಿಫಾರಸ್ ಇತ್ತಲ್ಲ ಸರ್, ಹಿಂದಿನ ಶಿಫಾರಸ್ I am only saying that Honorable Chief Minister is here. Honorable Chief Minister is here, and I am going to brief him. He will tell you further. ಸರ್ CWRC ಆರ್ಡರ್ ಅಲ್ಲಿ ಏನಾದ್ರು ಚೇಂಜಸ್ ಇದೆಯಾ? ನಾನು ಅಲ್ಲೇ ಹೇಳ್ತೀನಿ. ಇದು ಅಡಿಷನಲ್ ಚೀಫ್ ಸೆಕ್ರೆಟರಿ ಗೌರವ್ ಗುಪ್ತಾ ಅವರ ಮಾತು. ಇವರು ರಾಜ್ಯದ ಪರವಾಗಿ ಒಬ್ಬ ಪ್ರತಿನಿಧಿಯಾಗಿ ಒಂದು ಸಭೆಯನ್ನು ಅಟೆಂಡ್ ಮಾಡಿದರು. ತಮ್ಮ ವಾದವನ್ನು ಪ್ರಬಲವಾಗಿ ಮಂಡಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ತಮಿಳುನಾಡು ರಾಜ್ಯದ ಪರವಾಗಿ ಬಂದಿದ್ದಂಥ ಅಧಿಕಾರಿಗಳು ಕೂಡ ಅವರ ರಾಜ್ಯದ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಅಲ್ಟಿಮೇಟ್ಲಿ ಸದಸ್ಯರು ಹಾಗೆ ಚೇರ್ಮನ್ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. CWRCಯ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಾಗಿತ್ತು CWMAಗೆ. ಈಗ ಆ ಸಭೆ ಅಂತ್ಯವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮೇಲ್ಮನವಿಗೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಪು ಹೊರಬೀಳುವಂಥ ಸಾಧ್ಯತೆ ಇದೆ. ನೋಡಿ, ಎಂಥ ಒಂದು ವಿಪರ್ಯಾಸ ಅಂತಂದರೆ, ನಮ್ಮ ರಾಜ್ಯದಲ್ಲಿ 46% ಮಳೆಯ ಕೊರತೆ ಉಂಟಾಗಿದೆ, ಅಭಾವ ಉಂಟಾಗಿದೆ. ಅಂದರೆ ಆವರೇಜ್ ಆಗಿ ಇಡೀ ರಾಜ್ಯವನ್ನು ಗಮನದಲ್ಲಿಟ್ಕೊಂಡು ಮಾತನಾಡೋ ಹಾಗಿದ್ರೆ, ಮಲೆನಾಡು ಭಾಗದಲ್ಲಿ ಮಳೆ ಆಗಿದೆ, ಹಳೆ ಮೈಸೂರು ಭಾಗದಲ್ಲಿ ವಾಡಿಕೆಯಷ್ಟು ಮಳೆ ಆಗಿಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ಅತೀವ ಬರದ ಪರಿಸ್ಥಿತಿ ಉಂಟಾಗಿದೆ. ನಾವು ಕೇಳ್ತಿರುವಂಥದ್ದೇನು? ಕುಡಿಯೋ ನೀರಾದರೂ ಬಿಡಿ ಸ್ವಾಮಿ ಅಂತ. ಕಿತ್ಕೋಬೇಡಿ ನಮ್ಮಿಂದ, ಕುಡಿಯೋ ನೀರನ್ನಾದರೂ ನಮಗೆ ಕೊಡಿ, ಗಂಟ್ಲು ಒಣಗುತ್ತೆ, ಜನ ಸಾಯ್ತಾರೆ, ನಮ್ಮ ನೀರು ನಮಗೆ ಇಟ್ಕೊಳ್ಳೋಕೆ ಬಿಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಕರ್ನಾಟಕ ಇಡ್ತಾ ಇರುವಂಥದ್ದು. ತಮಿಳುನಾಡಿನ ವಾದ ಏನು? ಇಲ್ಲ, ನಮಗೇನು ಶೇರ್ ಬರಬೇಕಾಗಿತ್ತು ಆ ಶೇರ್ ನಮಗೆ ಈ ತಿಂಗಳು ಬರಬೇಕು. ಯಾಕೆ ಅಂದರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕುರುವೈ ಬೆಳೆಯನ್ನು ಬೆಳೀತಾರೆ ತಮಿಳುನಾಡಿನಲ್ಲಿ. ಕೇವಲ 3 ತಿಂಗಳ ಕಾಲ ಬೆಳೆಯುವಂಥ ಬೆಳೆ ಅದು. ಶಾರ್ಟ್ ಟರ್ಮ್ ಕ್ರಾಪ್ ಅಂತ ಕರೀತಾರೆ ಕುರುವೈ ಬೆಳೆ. ಅದರಲ್ಲಿ ಹೆಚ್ಚಿನಾಗಿ ಬೆಳೆಯುವಂಥದ್ದು ಭತ್ತ. ಅದಕ್ಕೆ ನೀರು ನಿಂತ್ಕೊಳ್ಳೇಬೇಕು. ಅಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರು ಕೇಳ್ತಿದ್ದಾರೆ, ಇಲ್ಲಿ ಜೀವ ಉಳಿಸ್ಕೊಳ್ಳೋದಕ್ಕೆ ನಾವು ನೀರು ಕೇಳ್ತಾ ಇದ್ದೀವಿ. ಇರುವಂಥ ನೀರನ್ನು ಬಿಟ್ಬಿಡಿ ಅಂತ ಕೇಳ್ಕೊಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರ. ಸೊ ಹೀಗಾಗಿ ಈ ಒಂದು ಆದೇಶವನ್ನು ಆನ್ ದ ಪೇಪರ್ ಸುಮ್ಮನೆ ಬರೆದು ಪಕ್ಕಕ್ಕೆ ಇಡೋದಲ್ಲ. ಅಧಿಕಾರಿಗಳು CWMAನಲ್ಲಿ ವಸ್ತುಸ್ಥಿತಿಯನ್ನು ಅರಿತುಕೊಂಡು ನಿರ್ಧಾರವನ್ನು ಕೈಗೊಳ್ಳಬೇಕು. ಇನ್ಫ್ಯಾಕ್ಟ್ CWMAನಲ್ಲೇ ಒಂದು ತೀರ್ಮಾನ ಆಗಿತ್ತು. ಈಗ ಸದ್ಯಕ್ಕೆ ಮುಂದಿನ ಮೀಟಿಂಗ್ವರೆಗೂ ಕೂಡ ನೀರು ಹರಿಸುವಂಥ ಅವಶ್ಯಕತೆ ಇಲ್ಲ ಅಂತ, ಕೆಲವು ದಿನಗಳ ಹಿಂದಷ್ಟೇ. ರಾಜ್ಯ ಸರ್ಕಾರದ ಪಾಲಿಗೆ ಒಂದು ರೀತಿ ನಿಟ್ಟುಸಿರು ಅಂತ ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.